ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಖನ ದೋಸೆ ಹೇಗೆ ಮಾಡೋದು ನೋಡೋಣ. ಇದಕ್ಕೆ ನಾನು 1 ಕಪ್ ಮಖನ ತೊಗೋತಾ ಇದ್ದೀನಿ, ನಥಿಂಗ್ ಬಟ್ ಲೋಟಸ್ ಸೀಡ್ಸ್. ಅದಕ್ಕೆ ಅರ್ಧ ಕಪ್ ಅವಲಕ್ಕಿ, 1 ಕಪ್ ಸೂಜಿ ರವೆ, ಅರ್ಧ ಕಪ್ ಅಷ್ಟು ಮೊಸರು, ಸ್ವಲ್ಪ ಉಪ್ಪು, ಬೇಕಿಂಗ್ ಸೋಡಾ ತೊಗೊಂಡಿದ್ದೀನಿ. ಸೊ ಇದೆಲ್ಲ ಮಖನ ಮತ್ತು ಅವಲಕ್ಕಿ, ಸೂಜಿ ರವೆ, ಮೊಸರು ಎಲ್ಲ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ಕಲಿಸ್ಕೊಳ್ಳಿ. ನೀಟಾಗಿ ಸ್ವಲ್ಪ ಮಖನ ಸ್ಮ್ಯಾಶ್ ಆಗಬೇಕು. ಸೊ ಇದನ್ನು ನೀಟಾಗಿ ಕಲಿಸ್ಕೊಂಡ್ಬಿಟ್ಟು 30 ಮಿನಿಟ್ಸ್ ಇದು ನೆನಿಬೇಕು, ಒಂದು ಅರ್ಧ ಗಂಟೆ ನೆನ್ಕೋಬೇಕು. ನೆನ್ಕೊಂಡಾದಮೇಲೆ ಇದನ್ನು ನೀವು ಮಿಕ್ಸರ್ಗೆ ಹಾಕಿಬಿಟ್ಟು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡಿದ್ರೆ ದೋಸೆ ಹಿಟ್ಟು ರೆಡಿ ಆಗುತ್ತೆ. ಇದು ನಾರ್ಮಲ್ ದೋಸೆ ಹೇಗೆ ಬರುತ್ತೋ ಅದೇ ಥರ ತುಂಬ ಚೆನ್ನಾಗಿ ಬರುತ್ತೆ. ಫ್ಲಫಿಯಾಗಿ ಸಾಫ್ಟಾಗಿ ಬರುತ್ತೆ ಮಖನ. ನೋಡಿ, ಈಗ ನಾನು ಸಾಲ್ಟ್ ಮತ್ತು ಬೇಕಿಂಗ್ ಸೋಡಾ ಹಾಕಿಬಿಟ್ಟು ಹಿಟ್ಟು ರೆಡಿ ಮಾಡಿಕೊಂಡೆ. ತುಂಬ ಈಸಿ ರೆಸಿಪಿ, ಹೆಲ್ದಿ ರೆಸಿಪಿ. ಮಖನ ಈಸ್ ವೆರಿ ರಿಚ್ ಇನ್ ಪ್ರೋಟೀನ್ ಮತ್ತು ಕ್ಯಾಲ್ಶಿಯಮ್ ಕೂಡ. ಆಮೇಲೆ ತುಂಬ ಈಸಿಲಿ ಡೈಜೆಸ್ಟ್ ಆಗುತ್ತೆ. ಇದು ಲಂಚ್ ಬಾಕ್ಸ್ ರೆಸಿಪಿಯಾಗೂ ಟ್ರೈ ಮಾಡಿ ನೋಡಿ. ಮಖನ ಇಸ್ ನಥಿಂಗ್ ಬಟ್ ಲೋಟಸ್ ಸೀಡ್ಸ್. ಮಾರ್ಕೆಟಲ್ಲಿ ತುಂಬ ಈಸಿಯಾಗಿ ಅವೈಲೇಬಲ್ ಇದೆ. ಆಮೇಲೆ ಈಸಿಯಾಗಿ ಡೈಜೆಸ್ಟು ಆಗುತ್ತೆ. ಇದು ಟ್ರೈ ಮಾಡಿ ನೋಡಿ. ಈ ಥರ ಎಷ್ಟು ಫ್ಲಫಿಯಾಗಿ ಬರುತ್ತೆ, ತುಂಬ ಸಾಫ್ಟಾಗಿರುತ್ತೆ. ನಾನಿಲ್ಲಿ ಚಟ್ನಿ ಜೊತೆ, ಆನಿಯನ್ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ. ಆನಿಯನ್ ಚಟ್ನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ ಹೇಗೆ ಮಾಡೋದು ಅಂತ. ರೆಸಿಪಿ ಟ್ರೈ ಮಾಡಿ. ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.